ಹೋಗ್ಬಾ. ಏನೋ ನೀನು ಅವ್ರು ಎಲ್ಲಿಗೆ ಹೋಗ್ಬಾರ್ದು ಅಲ್ಲಿಗೆ ಹೋಗೋಕ್ಕೆ ನೀನೇ ಪರ್ಮಿಷನ್ ಕೊಡ್ತೀಯಾ? ತಲೆ ಕಟ್ಟಿದೆ ನಿಂಗೆ. ಅವಳು ನನ್ನ ಹತ್ರ ನಾನು ಹೋಗಿ ಬರಲ್ಲ ಅಂತ ಪರ್ಮಿಷನ್ ಕೇಳಿದ್ದಲ್ಲ, ಹೋಗಿ ಬರ್ತೀನಿ ಅಂತ ನಂಗೆ ಹೇಳಿತ್ತು. ಅವಳ ಹಠ ನಿಂಗೆ ಗೊತ್ತಿಲ್ಲ. ರೀ, ನಾನು ಮಂಗಳೂರಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ, ಬುಕ್ ಮಾಡಿಬಿಡಿ. ಪಾರ್ವತಿ, ನೀವೊಬ್ಬರೇ ಹೋಗೋದಕ್ಕಿಂತ ಸೂರ್ಯನ ನಿಮ್ಮ ಜೊತೆ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಹೌದಾ? ಬರ್ತೀನೇನ್ರಿ? ಅಯ್ಯೋ ಕೇಳ್ತಿರಲ್ಲ, ನೀವೋಗಿ ರೆಡಿಯಾಗಿ, ಅವ್ನು ಬರ್ತಾನೆ. ಇವ್ರು ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ. ರೀ, ಬೇಗ ಬೇಗ ರೆಡಿ ಆಗಿಬಿಡಿ, ನೀವು ಲೇಟ್ ಮಾಡಬೇಡಿ. ನಾವು ಇವತ್ತೇ ಹೋಗಿ ರೀಚ್ ಆಗಬೇಕು. ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿಬಿಡಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಾನು ಪ್ಯಾಕ್ ಮಾಡ್ತೀನಿ. ಹಾಂ, ಏನೋ ಮಾಡ್ತೀನಿ ನೀನು. ನನ್ನನ್ನು ಕರ್ಕೊಂಡು ಹೋಗು ಅಂತ ಯಾಕೆ ಹೇಳಿದೆ? ಯಾಕಂದರೆ ಕೆಲವು ವಿಷಯಗಳು ಮುಗಿಯೋದು ಕೂಡ ಇಂಪಾರ್ಟೆಂಟ್. ಏನು ಮುಗಿಬೇಕು? ಅರ್ಥ ಆಗೋ ಥರ ಹೇಳು. ನೀನು ಅರ್ಥ ಮಾಡ್ಕೊಳ್ಳೇಬೇಕು. ಅವರಿಬ್ಬರು ಹಳೆ ಫ್ರೆಂಡ್ಶಿಪ್ಪು ಮತ್ತೆ ಶುರುವಾಗೋ ಹೊತ್ತಿನಲ್ಲಿ ನಿಮ್ಮಿಬ್ಬರು ಎಕ್ಸ್ ರಿಲೇಷನ್ಶಿಪ್ಪು ಮುಗಿಯೋದು ಅಷ್ಟೇ ಮುಖ್ಯ. ಅದಕ್ಕೊಂದು ಫುಲ್ ಸ್ಟಾಪ್ ಇಡಲಿಲ್ಲ ಅಂದರೆ ಮುಂದೆ ಯಾವತ್ತಾದರೂ ಒಂದಿನ ಅದು ಮತ್ತೆ ಕಾಂಪ್ಲಿಕೇಟ್ ಆಗ್ಬೋದು. ಸೊ ನೀನಲ್ಲಿ ಹೋಗಿ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಬರೋದು ನನ್ನ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್. ಅವ್ರ ಗಂಡ ಎಲ್ಲಿ ಕೆಲಸ ಮಾಡೋದಂದಿದ್ ನೀನು? ಅದೇ ಮಂಗಳೂರು ಸ್ಟೀಲ್ ಪ್ಲಾಂಟು. ಹಾ, ಹೇಳಿದ್ದೆ ಅಲ್ಲ, ಇವಾಗ ನೆನಪಾಯ್ತು. ಫೋಟೋ ಏನಾದರೂ ತೋರಿಸಿದಾರ? ಇಲ್ಲ, ಗಂಡ ಕೊಡ್ಸಿದ ಸೀರೆ ಉಟ್ಕೊಂಡ್ ಬಂದಿದ್ಲು. ತುಂಬಾ ಖುಷಿಯಾಗಿದ್ಲು. ಅವ್ರ ಗಂಡ ಅವಳನ್ನ ಒಂದಿನಾನು ಬಿಟ್ಟಿರಲ್ವಂತೆ. ಈಗ ಎಲ್ರೂ ಸಿಗ್ತೀವಲ್ಲ, ಅವ್ರ ಗಂಡ ಮಕ್ಕಳು ಎಲ್ಲಾರು ನೋಡಕ್ಕೆ ನನ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಆದ್ರೂ ತುಂಬಾ ಕೋಪ ಬರ್ಸಿದಾಳ್ ನನ್ಗೆ. ಹೇಳ್ದೆ ಕೇಳಿ ಯಾಕೆ ಹೋದೆ ಅಂತ ಚೆನ್ನಾಗಿ ಕ್ಲಾಸ್ ತಗೋತೀರಿ. ಒಂದ್ ನಿಮಿಷ ಗಾಡಿ ನಿಲ್ಸಿ. ಎಲ್ಲಿಗೆ? ನೀವು ಬನ್ನಿ, ಹೇಳ್ತೀನಿ. ಸೂಜಿ ಮಗಳು 7ನೇ ಕ್ಲಾಸು. ಅವಳಿಗೇನಾದ್ರೂ ಬಟ್ಟೆ ತಗೋಬಹುದು ಚೆನ್ನಾಗಿರೋದು. ಅವ್ರ ಮಗ ಚಿಕ್ಕವನು, ಅವನಿಗೆ ಆಟ ಸಾಮಾನ್. ಥ್ಯಾಂಕ್ ಯು. ಇದೆಲ್ಲ ನನ್ನ ಸೂಜಿ ಮಕ್ಕಳಿಗೆ. ರೀ, ಅವಳು ಇಲ್ಲಿರೋದಾ? ಇದೇ ಅಡ್ರೆಸ್ ಅಂದಮೇಲೆ ಇಲ್ಲೇ ಇರ್ಬೇಕೇನೋ. ಇಲ್ಲಿ ಗಾಯತ್ರಿ ಅವ್ರ ಮನೆ ಎಲ್ಲಿದೆ? ಯಾವ ಗಾಯತ್ರಿ? ಅಮ್ಮ, ಬರೀ ಬೇಳೆ ಸಾರೆ ತಾನೆ? ಇಲ್ಲ ಕಣೆ, ನಮ್ ಮನೇಲಿರೋ ಡಬಲ್ ಡೋರ್ ಫ್ರಿಡ್ಜ್ ಅಲ್ಲಿ ಪನ್ನೀರು ಮಶ್ರೂಮು ಎಲ್ಲ ಇದೆ. ನಿಂಗೇನ್ ಬೇಕೋ ಅದನ್ನ ಮಾಡ್ಕೋ. ಇಲ್ಲ ಅಂತಂದ್ರೆ ಒಂದ್ ಕೆಲ್ಸ ಮಾಡು, ನಿಮ್ ಅಕ್ಕಂಗ್ ಫೋನ್ ಮಾಡ್ಬಿಟ್ಟು ತಾಜ್ ಮಹಲ್ ಇಂದ ಇವತ್ತಿನ ಊಟ ಕಳ್ಸಕ್ ಹೇಳು. ಓ, ಆ ಗಾಯತ್ರಿನಾ? ಆ ಗ್ರೀನ್ ಕಲರ್ ಬಿಲ್ಡಿಂಗ್ ಕಾಣಿಸ್ತೈತಲ್ಲ, ಅದೇ ಗಾಯತ್ರಿ ಅವ್ರ ಮನೆ. ಸರಿ, ಥ್ಯಾಂಕ್ಸ್. ಅಮ್ಮ, ನಿಂಗೆ ನಾರ್ಮಲ್ ಆಗಿ ಮಾತಾಡಕ್ಕೆ ಬರೋದಿಲ್ವಾ? ನಾವು ಎಲ್ಲರ ತರ ನಾರ್ಮಲ್ ಆಗಿದ್ದಿದ್ರೆ ನಾನು ಹಾಗೆ ಮಾತಾಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಗಂಡನ್ ಕಳ್ಕೊಂಡ್ಮೇಲೆ ನಮ್ಮ ಅಣ್ಣಂಗ್ ನೆರವಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಮನೆಗ್ ಬಂದು ಹಗಲು ರಾತ್ರಿ ಅಂತಾನು ನೋಡ್ದೆ ಈ ಮನೇಲಿ ಗೇಯೋದೇ ಆಯ್ತು.
ಅಡ್ರೆಸ್ ತಪ್ಪ ಅಂತ. ಅವ್ರು ಹೇಳಿದ ಬಿಲ್ಡಿಂಗ್ ಇದೆ, ನೋಡೋಣ ಬನ್ನಿ. ಅವ್ಳು ತರೋ 3.25 ಸಂಬಳದಲ್ಲಿ 3 ಕಾಳು ಬೇಳೆ ಸಾರು ಅಲ್ದೆ ಇನ್ನೇನ್ ಸಿಗುತ್ತೆ? ನಮ್ದು ಒಂದ್ ಜೀವನ, ನಮ್ಮ ಅದೃಷ್ಟ ಯಾವಾಗ ಬದಲಾಗುತ್ತಾ ಏನೋ. ಮನೇಲಿ ಯಾರಿದ್ದೀರಾ? ಯಾರದ್ದು? ಬನ್ನಿ ಒಳಗೆ. ರೀ, ಇದೇ ಸೂಜಿ ಮನೆ. ಅಪ್ಪಾಜಿ ನಮಸ್ತೆ. ಯಾರು ನೀವು? ಅಪ್ಪಾಜಿ, ನಾನಿವ್ರ ಗೊತ್ತಾಗ್ಲಿಲ್ವಾ? ನಾನ್ ಪಾರ್ವತಿ. ಅಯ್ಯೋ, ನಾನೊಬ್ಳು. ಬರೀ ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ಹೇಗೆ ಗೊತ್ತಾಗತ್ತೆ ಪಾಪ. ಚಾಮರಾಜನಗರ, ಮದಿಹಳ್ಳಿ, ದೊಡ್ಡಮನೆ ರಾಜೇಂದ್ರ ಅಂತಿದ್ರಲ್ಲ, ಅವ್ರ ಮಗಳು ನಾನು, ಪಾರ್ವತಿ ಅಂತ. ನಿಮ್ ಗಾಯತ್ರಿ ಫ್ರೆಂಡು. ಪಾರು, ನೀನಾ? ಕುತ್ಕೋ ಕುತ್ಕೋ. ಬನ್ನಿ ಕೂತ್ಕೊಳ್ಳಿ. ರೀ ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಸೂಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟೇ ಕಷ್ಟಪಟ್ಟು ಗಾಯತ್ರಿ ಅಂತ ಹೇಳಿದ್ರು ಸೂಜಿ ಅಂತ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ನಮ್ ಗಾಯತ್ರಿನ ನೋಡಕ್ ಬರೋ ಸ್ನೇಹಿತರು ಇನ್ನೂ ಇದಾರೆ ಅಂತಾಯ್ತು. ಅಪ್ಪಾಜಿ, ಇವರು ನನ್ ಗಾಯತ್ರಿ ಅತ್ತೆ. ತಾಯಿಲ್ಲದ ಆ ಹುಡುಗಿಗೆ ನಾನೇ ಅಮ್ಮ ಆಗಿದ್ದೀನಿ. ಅವಳನ್ನ ಈ ಮನೆನ ನೋಡ್ಕೊಳ್ತಾ ಇಲ್ಲೇ ಇದ್ದೀನಿ. ಇವರು ಅಯ್ಯೋ, ನಾನ್ ನೋಡು ಗಾಯತ್ರಿ ಮಾತಲ್ಲಿ ನನ್ ಮಕ್ಕಳನ್ನೇ ಮರ್ತೋಗಿದ್ದೀನಿ. ಇವಳು ನನ್ ಮಗಳು ನಯನ, ಅವ್ನ್ ನನ್ ಮಗ ಸಂಜು. ಹಾಯ್. ಇಷ್ಟು ವರ್ಷ ಆದ್ಮೇಲೂ ಗಾಯತ್ರಿನ ಹುಡುಕೊಂಡ್ ಬಂದಿದ್ಯಲ್ಲ, ತುಂಬಾ ಖುಷಿ ಆಯ್ತು. ಅಕ್ಕ ಹೇಳ್ತಾನೆ ಇರ್ತಾಳೆ ನಿಮ್ ಬಗ್ಗೆ. ಹೇಳ್ತಿದ್ಲು, ಹುಡ್ಕೊಂಡ್ ಮಾತ್ರ ನಾನೇ ಬರ್ಲಿ ಅಂತ ಸುಮ್ನಿರ್ಲೇನೋ. ಆಂಟಿ ತಗೊಳ್ಳಿ, ಇದನ್ನ ಮಕ್ಕಳಿಗೆ ಅಂತ ತಂದಿದ್ದೀನಿ. ಎಲ್ಲಿ ಕಾಣ್ತಾನೆ ಇಲ್ಲ, ಸ್ಕೂಲ್ಗೆ ಹೋಗಿದ್ದಾರಾ? ಮಕ್ಳ? ಯಾರ್ ಮಕ್ಳು? ಸೂಜಿದು. ಅವಳಿಗಿನ್ನೂ ಮದ್ವೆನೇ ಆಗಿಲ್ಲ, ಇನ್ ಮಕ್ಳೆಲ್ಲಿಂದ ಬರ್ತಾರೆ? ನಾನು